ಉಪವಿಭಾಗಾಧಿಕಾರಿಗಳು ಅದರ ಪ್ರತಿಭಟನೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತು ಆಗುಹೋಗುಗಳ ಬಗ್ಗೆ ಒಂದು ತಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ನಾವು ಸಾಕಷ್ಟು ವಿಧದಿಂದ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದೀವಿ. ಈಗಾಗಲೇ ನಿಮ್ಮ ಕಮಿಷನರ್ ಹೇಳ್ದಂಗೆ ಕಪ್ಪು ಬಟ್ಟೆ ತರಿಸಿ ಅಥವಾ ಒಂದು ದಿನದ ಸಚಿವರ ಮನೆಗೆ ಹೋಗಿ ಚಳುವಳಿಯನ್ನು ಮಾಡುವುದು ಎಲ್ಲವನ್ನೂ ನೀವು ಮಾಡಿದ್ದೀರಿ. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಪೌರ ಕಾರ್ಮಿಕರಿಗೆ ಮತ್ತು ಪೌರ ನೌಕರರಿಗೆ ನಾವು ಪ್ರಾಶಸ್ತ್ಯವನ್ನು ನೀಡ್ತಾ ಬಂದಿದ್ದೀವಿ. ನಾನು ನೋಡ್ದಂಗೆ ಬೇರೆ ಎಲ್ಲ ಜಿಲ್ಲೆಗಳಿಗಿಂತಲೂ ಹೆಚ್ಚಿಗೆ ಇಲ್ಲಿ ಪೌರ ಕಾರ್ಮಿಕರನ್ನ ಏನು ನೇರ ನೇಮಕಾತಿ ಹೊಂದಿ ಅವ್ರನ್ನ ರೆಗ್ಯುಲರೈಸ್ ಮಾಡುವಂತಹ ಕ್ರಮಗಳಿರ್ಬೋದು, ಬೇರೆ ಬೇರೆ ಇನ್ನಿತರೆ ಕೆಲಸಗಳಿರ್ಬೋದು, ನಾವು ಯಾರನ್ನೂ ಸಹ ಇಲ್ಲಿ ಈ ಸಿಬ್ಬಂದಿಯನ್ನು ಬಿಟ್ಟುಕೊಳ್ಳಾದ್ರೆ ಎಲ್ಲ ಅಧಿಕಾರಿ ವರ್ಗದವರು ತಮ್ಮೆಲ್ಲರೊಂದಿಗೆ ಸಪೋರ್ಟ್ ಆಗಿ ಕೆಲಸ ಮಾಡಿದ್ದು ನನಗೆ ಗೊತ್ತದೆ. ಈಗಲೂ ಸಹ ನಿಮ್ಮೆಲ್ಲರ ಏನು ಬೇಡಿಕೆಗಳಿದ್ದಾವೆ ಅವುಗಳನ್ನು ಈಗಾಗಲೇ ನಾನು ನಗರಸಭೆ ಜಮಖಂಡಿಗೂ ಹೋಗಿ ಚರ್ಚೆ ಮಾಡಿ ಬಂದೆ ತಮ್ಮೆಲ್ಲರ ಜೊತೆಗೆ, ಅಲ್ಲಿರುವಂತಹ ಸಿಬ್ಬಂದಿಗಳ ಜೊತೆಗೆ. ನಿಮ್ಮ ಎಲ್ಲರ ಬೇಡಿಕೆಗಳು ಈಗಾಗಲೇ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಿರ್ತವೆ. ಸಚಿವರು ಸಹ ಬೇಡಿಕೆ ಏನು ನಿಮ್ಮ ಸಂಜೀವಿನಿ KGID ಮಾಡೋದು, ಆರೋಗ್ಯದ ಏನು ಇನ್ಶೂರೆನ್ಸ್ ಮಾಡೋದಾಗಿರ್ಬೋದು, ಈ ಎಲ್ಲ ವಿಷಯಗಳನ್ನ ಸರ್ಕಾರದ ಹಂತದಲ್ಲಿ ಪಾಲಿಸಿ ಮ್ಯಾಟರ್ ಇರೋದ್ರಿಂದ ಸಮಯ ಬೇಕಾಗ್ತದೆ. ಆದರೆ ಅದನ್ನ ನಾವು ತ್ವರಿತವಾಗಿ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅರೆ ಸರ್ಕಾರಿ ನೌಕರರು ಅಥವಾ ಸ್ಥಳೀಯ ಸಂಸ್ಥೆಯಿಂದ ಇರುವಂತಹ ನೌಕರರು ಅಂತ ಹೇಳಿ ನಮಗೆ ರಾಜ್ಯ ಸರ್ಕಾರದ ನೌಕರರ ಸ್ಥಾನಮಾನ ಇಲ್ಲ ಅನ್ನುವಂತಹ ನಿಮ್ಮ ಬೇಡಿಕೆಯಲ್ಲಿ ಅದು ಸಹ ಸರ್ಕಾರದ ಗಮನದಲ್ಲಿ ಇರ್ತದೆ. ನನ್ನ ವಿನಂತಿ ಏನು ಅಂತಂದ್ರೆ ಎಲ್ಲ ಸಿಬ್ಬಂದಿಗಳಿಗೆ ಈಗಾಗಲೇ 2 ದಿನಗಳ ತಮ್ಮ ಸ್ಟ್ರೈಕ್ನಿಂದ ನಮ್ಮ ಊರಿಗೆ ಏನು ತೊಂದರೆ ಆಗಿದೆ ನಿಮ್ಮೆಲ್ಲರಿಗೂ ಗೊತ್ತು. ಈ ವಾರ ಪೂರ್ತಿ ಮಳೆ ಜಾಸ್ತಿ ಆಗಿರೋದ್ರಿಂದ ಮತ್ತು ಅದ್ರ ಜೊತೆಗೆ ಕೋವಿಡ್ ಇರೋದ್ರಿಂದ ನಿಮ್ಮೆಲ್ಲರ ಏನು ಕೆಲಸಗಳಿದ್ದಾವೆ ಅವುಗಳನ್ನೆಲ್ಲ ನಾವೆಲ್ಲ ಸಭೆಯಲ್ಲೂ ಡಿಸ್ಕಷನ್ ಮಾಡ್ತೀವಿ, ಮಾತಾಡ್ತೀವಿ. ಯಾಕಂದ್ರೆ ಮೊನ್ನೆ ಸಹ ನನ್ನ ಉತ್ಸವ ಮಾಡಿದಾಗ ನಾವು ಯಾರನ್ನೂ ಸಹ ಪ್ರಥಮ ಬಾರಿಗೆ ಕರೆಸಿ ಸ್ಟೇಜ್ ಮೇಲೆ ಸನ್ಮಾನ ಮಾಡಲಿಲ್ಲ. ಕರೆಸಿದ್ದು ಕೇವಲ ಪೌರ ಕಾರ್ಮಿಕರನ್ನೇ. ಯಾಕಂದ್ರೆ ನೀವೆಲ್ಲ ಇದ್ರಿ ಅಂತ ಹೇಳಿ ಆ ಉತ್ಸವ ಅಷ್ಟೊಂದು ಅದ್ಧೂರಿಯಾಗಿ ಅಷ್ಟೊಂದು ಸುಂದರವಾಗಿ ಆಯಿತು. ಸೊ ಅದಕ್ಕೆ ನಾನು ಮತ್ತೊಮ್ಮೆ ನಿಮ್ಗೆ ಆಭಾರಿಯಾಗಿರ್ತೇನೆ. ಈಗಲೂ ಸಹ ನಮ್ಮ ನಗರ ಸ್ವಚ್ಛತೆ ಇರಬೇಕು ಅಂತಂದ್ರೆ ನಿಮ್ಮೆಲ್ಲರ ಕೆಲಸ, ನಿಮ್ಮೆಲ್ಲರ ಏನು ಏನು ಕೆಲಸಗಳಿದ್ದಾವೆ ಅದು ಅತ್ಯಂತ ಅವಶ್ಯಕ ಆಗಿರುತ್ತದೆ. ಈಗ ಮಳೆಗಾಲ ಮತ್ತು ಕೋವಿಡ್ ಎರಡೂ ಹಂತವಾಗಿ ಜೊತೆಗೆ ಬರ್ತಿರೋದ್ರಿಂದ ನಮಗೆ ನಿಮ್ಮ ಎಲ್ಲರ ಅನಿವಾರ್ಯತೆ ಜಾಸ್ತಿ ಇರ್ತದೆ. ಆದ್ದರಿಂದ ನೀವು ಈಗ ನಗರಸಭೆ ಜಮಖಂಡಿಯವರು ಕಮಿಷನರ್ ಅವರು ಹೇಳಿದಂಗೆ ಇನ್ನೊಂದು 2-3 ತಾಸಿನಲ್ಲಿ ಮಧ್ಯಾಹ್ನದವರೆಗೂ ನಮಗೇನು ಕ್ಲಾರಿಟಿ ಸಿಗ್ತದೆ ರಾಜ್ಯ ಸರ್ಕಾರದಿಂದ ಅಂತ ಹೇಳ್ತಾರೆ. ಅದಾಗಿಯೂ ಸಹ ನನ್ನ ವಿನಂತಿ ಏನು ಜಿಲ್ಲಾಡಳಿತದ ಪರವಾಗಿ ಅಂತಂದ್ರೆ, ಯಾಕಂದ್ರೆ ಈ ವಿಷಯಗಳೆಲ್ಲ DC ಅವರು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರ ಜೊತೆಗೇನು ಚರ್ಚೆ ಮಾಡಿದ್ದಾರೆ. ಈ ರೀತಿ ಆಗೇಕತ್ತದ ಅಂತ ಹೇಳಿ ಅವರು ಸಹ ಸಚಿವರು ತಮ್ಮ ಯೂನಿಟ್ ಸಚಿವರೊಂದಿಗೂ ಸಹ ಚರ್ಚೆ ಮಾಡಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಹ ಅವರು ಕ್ರಮ ಕೈಗೊಳ್ತಾರೆ. ಸೊ ಅದಕ್ಕೆ ಎಲ್ಲ ಹಂತದಲ್ಲಿ ಎಲ್ಲ ಮೇಲಧಿಕಾರಿಗಳು ಎಲ್ಲ ಸಚಿವ ಮಟ್ಟದಲ್ಲಿ ಈ ವಿಷಯ ಪ್ರಸ್ತಾಪ ಆಗ್ತಿರೋದ್ರಿಂದ ನನ್ನ ವಿನಂತಿ ತಾತ್ಕಾಲಿಕವಾಗಿ ನೀವು ಚಳವಳಿಯನ್ನ ತಡೆ ಹಿಡಿದು ಕೆಲಸಕ್ಕೆ ವಾಪಸ್ ಬನ್ನಿ. ಆಫೀಸ್ ಕೆಲಸ ಆಗಿರ್ಬೋದು, ನಿಮಗೆಲ್ಲ ಗೊತ್ತು ಎಷ್ಟೊಂದು ಅವಶ್ಯಕತೆ ಇರ್ತದೆ. ಈಗೆಲ್ಲ ನೀವು ಪೀಕ್ ಅಂತ ಡ್ರೈವ್ ಅಭಿಯಾನ ಮಾಡೋದ್ರ ಮೂಲಕ ಮಾಡ್ಲಿಕ್ಕತ್ತೀರಿ. ಎಲ್ಲರಿಗೂ ಸಹ ಅವಶ್ಯಕತೆ ಇರೋದ್ರಿಂದ ತಾವೆಲ್ಲ ವಾಪಸ್ ಕೆಲಸಕ್ಕೆ ಮರಳಿದ್ರಿ ಅಂತ ಹೇಳಿ ನನ್ನ ವಿನಂತಿ ಇದೆ. ಅದಕ್ಕಾಗಿ ಸಹ ನಾನೀಗ ಜಮಖಂಡಿ ನಗರಸಭೆಯವರಿಗೂ ಮಾತಾಡ್ಕೊಂಡು ಬಂದೆ. ಈಗಲೂ ಸಹ ತಮ್ಮೆಲ್ಲರೊಟ್ಟಿಗೆ ಮಾತಾಡಿ ನಿಮ್ಮೆಲ್ಲರ ವಿಷಯಗಳನ್ನ ನಾನು DC ಅವರಿಗೆ ಹೇಳಬೇಕು ಅಂತ ಹೇಳಿ ಬಂದಿದ್ದೀನಿ. ಈ ನನ್ನ ಮನವಿಯನ್ನ ನೀವು ಪರಿಗಣಿಸಿ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ನಿರ್ಧಾರ ತಗೋತೀವಿ. ಧನ್ಯವಾದಗಳು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.